ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಏನಪ್ಪ ಅಂದರೆ ನನ್ನ ಸಬ್ಸ್ಕ್ರೈಬರ್ಗೋಸ್ಕರ ನಾನೊಂದು ಗಿಫ್ಟ್ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಪೂರ್ತಿ ವಿಡಿಯೋನ ನೋಡಿ ನಾನು ಏನು ಹೇಳ್ತೀನಿ ಅಂತ ನಿಮ್ಗೆ ಅರ್ಥ ಆಗುತ್ತೆ. ನಾನು ಹೇಳಿದಂಥ ಪ್ರಶ್ನೆಗೆ ನೀವು ಉತ್ತರ ಕೊಟ್ಟರೆ ನನ್ನ ಸಬ್ಸ್ಕ್ರೈಬರ್ಗೆ ನಾನೊಂದು ಬ್ಲೌಸ್ ಪೀಸ್ನ ವರ್ಕ್ ಮಾಡಿಕೊಡ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದನ್ನು ಏನು ಅಂತ ಮುಂದೆ ಹೇಳ್ತೀನಿ. ಪೂರ್ತಿ ವಿಡಿಯೋನ ನೋಡಿ. ಯಾರೆಲ್ಲ ವಿಡಿಯೋ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ, ಒಂದು ಕಮೆಂಟ್ ಮಾಡಿ ಅಂತ ಕೇಳ್ಕೊತೀನಿ. ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ನಾನು ಕೇಳಿದಂಥ ಪ್ರಶ್ನೆಗೆ ಯಾರು ಮೊದಲು ಉತ್ತರ ಕೊಡ್ತಾರೆ ಅವರಿಗೆ ಒಂದು ಬ್ಲೌಸ್ ಪೀಸಿಗೆ ನಾನು ವರ್ಕ್ ಮಾಡಿ ಕೊಡ್ತೀನಿ. ಬ್ಲ್ಯಾಕ್ ಕಲರ್ ಬ್ಲೌಸ್ ಪೀಸಿಗೆ ಈ ರೀತಿ ನೋಡಿ, ಈ ರೀತಿ ಬ್ಲ್ಯಾಕ್ ಕಲರ್ ಬ್ಲೌಸ್ ಪೀಸಿಗೆ ಶೈನಿಂಗ್ ಇರುವಂಥ ಬ್ಲ್ಯಾಕ್ ಕಲರ್ ಬ್ಲೌಸ್ ಪೀಸಿಗೆ ಗೋಲ್ಡಲ್ಲಿ ಈ ಡಿಸೈನ್ನ ನಾನು ವರ್ಕ್ ಮಾಡಿ ಕೊಡ್ತೀನಿ. ಈ ಡಿಸೈನ್ನ ವರ್ಕ್ ಮಾಡಿ ಕೊಡ್ತೀನಿ. ಇವಾಗ ಈ ವಿಡಿಯೋನ ಪೂರ್ತಿ ವಿಡಿಯೋನ ನೋಡಿ, ನಾನು ಏನು ಹೇಳ್ತೀನಿ ಅಂತ ಗೊತ್ತಾಗುತ್ತೆ ಮುಂದೆ. ನನಗೆ ಯಾರೋ ಒಬ್ಬರು ಕಮೆಂಟ್ ಮಾಡಿದರು, ನನ್ನ ತಮ್ಮನ ಹೆಂಡತಿ ಸೀರೆಗೆ ಈ ರೀತಿ ವರ್ಕ್ ಮಾಡಿದ್ದೆ ಅಂತ ತೋರಿಸಿದ್ದೆ. ಅದಕ್ಕೆ ನೀವು ಸೀರೆ ಪೀಸ್ನ ಎಷ್ಟು ತೊಗೊಂಡಿದ್ರಿ ಅಂತ ನನಗೆ ಕಮೆಂಟ್ ಮಾಡಿದರು. ಅವರಿಗೋಸ್ಕರ ಈ ವಿಡಿಯೋದಲ್ಲಿ ಹೇಳ್ತಿದ್ದೀನಿ. ನಾನು ಯಾವ ರೀತಿ ತೊಗೋತೀನಿ ಅಂತಂದರೆ, ಬಾರ್ಡರ್ ಎಷ್ಟಿದೆ ಅಂತ ಮೊದಲಿಗೆ ನಾವು ಅಳತೆನ ಮಾಡ್ಕೋಬೇಕು. ಬಾರ್ಡರ್ ಎಷ್ಟಿದೆ ಅಂತ ಅಳತೆ ಮಾಡಿಕೊಂಡು ಮೊದಲಿಗೆ ನಾವು ಸ್ಲೀವ್ಸ್ ಲೆಂತ್ ಎಷ್ಟು ಬೇಕು ಅಂತ ಅಳತೆ ಮಾಡ್ಕೋಬೇಕು. ನಮಗೆ ಸ್ಲೀವ್ಸ್ ಲೆಂತ್ ಎಷ್ಟು ಬೇಕು ಅಂತ 9, 10 ನಮಗೆ ಎಷ್ಟು ಉದ್ದ ಬೇಕು ಅಂತ ಗೊತ್ತಿರುತ್ತಲ್ಲ, ಅಷ್ಟು ನಾವು ಅಳತೆ ಮಾಡ್ಕೋಬೇಕು. 8, 9, 10 ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ಅಳತೆ ಮಾಡಿಕೊಂಡು ಅದರಲ್ಲಿ ಬಾರ್ಡ್ರ್ ಎಷ್ಟಿದೆ ಅಂತ ಅಳತೆ ಮಾಡ್ಕೋಬೇಕು. ಬಾರ್ಡ್ರು ನೋಡಿ, ಇದು ಬಾರ್ಡ್ರು ಇದೆ 3.5 ಇದೆ. ನಮಗೆ ಒಂದು 10 ಇಂಚ್ ಬೇಕು. 3.5 ಬಾರ್ಡ್ರು ಹೋಯ್ತು ಅಂದರೆ ನೀವು 6.5 ಬ್ಲೌಸ್ನ ಇಟ್ಕೋಬೇಕಾಗತ್ತೆ. ನೋಡಿ, 6.5 ಈ ರೀತಿ ಸೀರೆ ಪೀಸ್ನ ಕಟ್ ಮಾಡ್ಕೋಬೇಕಾಗತ್ತೆ. 6.5 ಅಂದರೆ 6.5ನೇ ಕಟ್ ಮಾಡ್ಕೋಬೇಕಾಗಿಲ್ಲ. 6.5 ಅಂದರೆ ಇದು ಸೀರೆ ಪೀಸ್ 6.5 ಅಂದರೆ ನಾವು ಒಂದು 8 ಇಂಚಷ್ಟು ಕಟ್ ಮಾಡ್ಕೋಬೇಕಾಗತ್ತೆ. 8 ಇಂಚಷ್ಟು ಏಕ ಉದ್ದ ನಾವು 8 ಇಂಚಷ್ಟು ಸೀರೆನ ಕಟ್ ಮಾಡಿಕೊಂಡ್ರೆ ಇದನ್ನು ಈ ಬಾರ್ಡ್ರಿಗೆ ಜಂಟಿ ಮಾಡಿದ್ದೀನಿ. ನೋಡಿ, ಈ ರೀತಿ ನಾನು ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಈ ಬಾರ್ಡ್ರಿಗೆ ಈ ರೀತಿ ಸ್ಟಿಚ್ ಮಾಡಿಕೊಂಡು ಸಪ್ರೇಟಾಗಿ ಎರಡನ್ನೂ ಕೂಡ ಸಪ್ರೇಟ್ ಇರೋದನ್ನು ಈ ರೀತಿ ಜಂಟಿ ಮಾಡ್ಕೊಂಡಿದ್ದೀನಿ. ಇದು ಕಾಣಿಸ್ತಿಲ್ಲ ಆ ರೀತಿ ಮಾಡ್ಕೊಂಡಿದ್ದೀನಿ ಅಂತ. ಆ ರೀತಿ ಮಾಡಿಕೊಂಡು ನಾನು ಅದ್ರ ಮೇಲೆ ಇದು ಖಾಲಿ ಇದೆಯಲ್ಲ ಇದ್ರ ಮೇಲೆ ವರ್ಕ್ನ ಮಾಡಿದ್ದೀನಿ. ಇದ್ರ ಮೇಲೆ ವರ್ಕ್ನ ಮಾಡಿ ಸ್ಟಿಚ್ ಮಾಡಿದ್ದೀನಿ. ನನ್ನ ತಮ್ಮನ ಹೆಂಡ್ತಿದ್ದು ಸ್ಟಿಚ್ ಮಾಡಿದ್ದೀನಿ ಅಂತ ತೋರಿಸಿದ್ದೆ ಒಂದು ವಿಡಿಯೋದಲ್ಲಿ. ಅದಕ್ಕೆ ಕೇಳಿದರು, ಅವರಿಗೋಸ್ಕರ ನಾನು ಈ ವಿಡಿಯೋದಲ್ಲಿ ಹೇಳ್ತಿದ್ದೀನಿ. ನಿಮಗೆ ವರ್ಕ್ ಬೇಕು ಅಂದರೆ ವರ್ಕ್ ಮಾಡ್ಕೊಳ್ಳಿ, ವರ್ಕ್ ಬೇಡ ಅಂದರೆ ಇದು ನೋಡಿ, ಇದನ್ನು ಅದೇ ರೀತಿ ಸ್ಟಿಚ್ ಮಾಡಿದ್ದೀನಿ. ಇದು ಸೀರೆ, ಇದು ಬ್ಲೌಸ್ ಪೀಸು. ಇದಕ್ಕೆ ನಾನು 10 ಇಂಚುವರೆಗೆ ಸ್ಲೀವ್ಸ್ ಇರೋದ್ರಿಂದ ನಾನು ಸೀರೆ ಪೀಸ್ನ 8 ಇಂಚ್ ಕಟ್ ಮಾಡ್ಕೊಂಡಿದ್ದೀನಿ. ಇದು ಬಂದು 3.5, 4 ಇಂಚಿದೆ. 4 ಇಂಚು ಮೇಲೇ ಇತ್ತು ಅಂತ ಅಂದ್ಕೊಳ್ಳಿ, ಒಂದು 5 ಇಂಚ್ ಇತ್ತು ಅಂತ ಅಂದ್ಕೊಳ್ಳಿ. ಇದು ಯಾಕೆಂದರೆ ಈ ರೀತಿ ಕಟ್ ವರ್ಕು ಮತ್ತು ಇಲ್ಲಿ ಸ್ಟಿಚ್ಚಿಂಗಿಗೆ ಎಲ್ಲ ಹೋಗುತ್ತಲ್ಲ, ಅದನ್ನೆಲ್ಲ ನಾವು ಹೊಲಿಗೆಯಲ್ಲಿ ತೊಗೊಂಡು ಇಷ್ಟು 10 ಇಂಚಿಗೆ ನಿಂತ್ಕೋ ರೀತಿ ಕಟ್ ಮಾಡ್ಕೋಬೇಕು. ಇದು ಒಂದು 5 ಇಂಚಿದೆ ಅಂದರೆ ಇದು ಒಂದು 6.5, ಇದು 3.5 ಇದೆ. ಇವಾಗ ಇದು 6.5 ಇದೆ. ಒಟ್ಟು 10 ಇಂಚಿಗೆ ನಿಲ್ಸ್ಕೊಂಡಿದ್ದೀನಿ ನಾನು ಉದ್ದನ. ನೀವು ಎಕ್ಸ್ಟ್ರಾ ಕಟ್ಟಿಂಗ್ ಮಾಡಬೇಕಾದ್ರೆ ಎಕ್ಸ್ಟ್ರಾ ಇಲ್ಲೊಂದು ಅರ್ಧ ಇಂಚು, ಇಲ್ಲೊಂದು ಅರ್ಧ ಇಂಚು, ಮತ್ತು ಇದಕ್ಕೆ ಒಂದು ಅರ್ಧ ಇಂಚು, 1 ಇಂಚು ಈ ರೀತಿ ಎಕ್ಸ್ಟ್ರಾ ಬಿಟ್ಕೋಬೇಕಾಗತ್ತೆ. ಕಟ್ಟಿಂಗ್ ಮಾಡ್ಕೋಬೇಕಾದ್ರೆ ಒಂದು ಅರ್ಧ ಇಂಚು ಉದ್ದಾನೇ ಇಟ್ಕೊಂಡು ನೀವು ಕಟ್ಟಿಂಗ್ ಮಾಡಿಕೊಂಡು ನೀವು ಸ್ಲೀವ್ಸ್ನ ಅಟ್ಯಾಚ್ ಮಾಡ್ತೀರಲ್ಲ, ಆವಾಗ ಒಂದು ಸಲ ಬೇಕಾದ್ರೆ ಅಳತೆ ಮಾಡಿಕೊಂಡು 10 ಇಂಚಿಗೆ ನಿಲ್ಸ್ಕೊಂಡು ಕಟ್ಟಿಂಗ್ ಮಾಡಿಕೊಂಡು ಸ್ಲೀವ್ಸ್ನ ಅಟ್ಯಾಚ್ ಮಾಡ್ಕೊಳ್ಳಿ. ನನಗೊಬ್ಬರು ಕಮೆಂಟ್ ಮಾಡಿದರು, ಯಾವ ರೀತಿ ನೀವು ಸ್ಟಿಚ್ ಮಾಡಿದ್ರಿ, ಎಷ್ಟು ಸೀರೆ ಪೀಸ್ನ ತೊಗೊಂಡ್ರಿ ಅಂತ. ನಿಮಗೆ ಎಷ್ಟು ಬೇಕು ಅಷ್ಟರ ಮೇಲೆ ಡಿಪೆಂಡ್ ಆಗಿ ನೀವು ತೊಗೋಬೇಕು. ಇವಾಗ ನಿಮಗೆ ಉದ್ದ 10 ಇಂಚ್ ಬೇಕು ಅಂದರೆ ಇದೊಂದು 5 ಇಂಚ್ ಇದೆ ಅಂದರೆ ಅದೊಂದು 8 ಇಂಚ್ ತೊಗೊಳ್ಳಿ. ಇಲ್ಲ ನನಗೆ ಉದ್ದ ಒಂದು 8 ಇಂಚೇ ಸಾಕು ಅನ್ನೋಗಿದ್ದರೆ ಇದೊಂದು 4 ಇಂಚು ಅಂದ್ಕೊಳ್ಳಿ, ಇದೊಂದು 5 ಇಂಚು ತೊಗೊಳ್ಳಿ. ಆ ರೀತಿ ನೀವು ಎಷ್ಟು ಬೇಕು ಅಷ್ಟನ್ನು ಕಟ್ ಮಾಡಿಕೊಂಡು ಆಮೇಲೆ ನೀವು ಸ್ಟಿಚ್ ಮಾಡ್ಕೊಳ್ಬೇಕಾಗತ್ತೆ. ನಾನು ಅದಕ್ಕೆ ವರ್ಕ್ ಮಾಡಿದ್ದೆ, ನನ್ನ ತಮ್ಮನ ಹೆಂಡತಿ ಸೀರೆಗೆ ವರ್ಕ್ ಮಾಡಿದ್ದೆ. ಪ್ಲೇನ್ ಇತ್ತು, ಅದು ವರ್ಕ್ ಮಾಡಿದ್ದೆ. ಇದನ್ನು ಆಗಿನೇ ಸ್ಟಿಚ್ ಮಾಡಿದ್ದೀನಿ. ನೋಡಿ, ಇದು ಕೂಡ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ. ಇದು ಕಟ್ ವರ್ಕ್ ಮಾಡಿದ್ದೀನಿ ಕೂಡ. ಇದಕ್ಕೆ ನಾನು ಸ್ಲೀವ್ಸಿಗೆ ಪೈಪಿಂಗ್ ಮಾಡಿದ್ದೀನಿ. ಬ್ಯಾಕು ನೋಡಿ ಈ ರೀತಿ ವಿ ನೆಕ್ನ ಇಟ್ಟಿದ್ದೀನಿ. ನೋಡಿ, ಈ ರೀತಿ ವಿ ನೆಕ್ನ ಇಟ್ಟಿದ್ದೀನಿ. ತುಂಬಾ ಚೆನ್ನಾಗಿ ಬಂದಿದೆ. ಇನ್ನು ಐರನ್ ಮಾಡಿಲ್ಲ, ಉಕ್ಸಾಕಿಲ್ಲ. ಇದನ್ನು ಸ್ಟಿಚ್ ಮಾಡಬೇಕಾದ್ರೆ ನನಗೆ ಅವ್ರಿಗೆ ಹೇಳಬೇಕು ಅಂತ ಅನ್ನಿಸ್ತು, ಅದಕ್ಕೋಸ್ಕರ ನಾನು ಈ ವಿಡಿಯೋದಲ್ಲಿ ಹೇಳ್ತಿದ್ದೀನಿ. ತುಂಬ ಜನಕ್ಕೆ ಈ ರೀತಿ ಎಲ್ಲ ಸ್ಟಿಚ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಆದರೆ ಯಾವ ರೀತಿ ಸ್ಟಿಚ್ ಮಾಡ್ಕೋಬೇಕು ಅನ್ನೋದು ಗೊತ್ತಿರಲ್ಲ. ಕೆಲವೊಬ್ಬರು ಹೊಸ್ದಾಗಿ ಕಲಿತಿರೋರಿಗಂತೂ ಏನಾಗುತ್ತೋ ಏನೋ, ಯಾವ ರೀತಿನೋ ಏನೋ, ಸೀರೆ ಬಟ್ಟೆ ಜಾಸ್ತಿ ಬೇಕಾಗುತ್ತೆ ಅಂತೆಲ್ಲ ಅನ್ಕೋತೀರ. ಯಾವುದೇ ರೀತಿ ಏನೂ ತೊಂದರೆ ಆಗಲ್ಲ. ಏನು ಒಂದು ನರಿಗೆ ಅಷ್ಟೇ ನಾವು ಬಟ್ಟೆನ ಕಟ್ ಮಾಡ್ಕೊಳ್ಳೋದು, ಯಾವುದೇ ರೀತಿ ತೊಂದರೆ ಆಗಲ್ಲ. ನೀವು ಸೀರೆ ಬಟ್ಟೆನ ಕಟ್
ಕಟ್ ಮಾಡಿಕೊಂಡ್ರೆ ನರಿಗೆ ಕಮ್ಮಿ ಆಗಿಬಿಡುತ್ತೇನೋ ಅನ್ನೋ ಕೆಲವು ಜನ ಇರ್ತಾರೆ, ಗೊತ್ತಿಲ್ಲದೇನೆ ಇರೋರು. ಆ ರೀತಿ ಎಲ್ಲ ತೊಂದರೆ ಏನಾಗಲ್ಲ, ನಾವು ಕಟ್ ಮಾಡ್ಕೊಂಡು ಸ್ಟಿಚ್ ಮಾಡ್ಕೋಬೋದು. ಸೀರೆ ನರಿಗೆ ಕೂಡ ಸಾಕಾಗುತ್ತೆ. ನಾನು ಎಷ್ಟೋ ಬ್ಲೌಸ್ಗಳನ್ನ ಈ ರೀತಿ ಕಟ್ ಮಾಡಿ ಸ್ಟಿಚ್ ಮಾಡಿದ್ದೀನಿ. ನೀವು ಬೇಕು ಅಂದರೆ ಕಟ್ ಮಾಡಿ ಸ್ಟಿಚ್ ಮಾಡ್ಕೊಳ್ಳಿ. ನೋಡಿ, ಅದೇ ಬಟ್ಟೆ ಸ್ವಲ್ಪ ಎಲ್ಲ ಮಿಕ್ಕಿತ್ತು, ಅದನ್ನೇ ಪೈಪಿಂಗ್ ಎಲ್ಲ ಮಾಡಿದ್ದೀನಿ. ಈ ರೀತಿ ಡೋರಿ ಮಾಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ, ತುಂಬಾ ಚೆನ್ನಾಗಿ ಕಾಣಿಸ್ತಿದೆ. ಇಲ್ಲಿ ನಾನು ಒಂದೆರಡು ಸ್ಟಿಚ್ ಮಾಡಿದ್ಮೇಲೆ ತುಂಬ ಜನ ಇದೇ ರೀತಿ ನೋಡಿ ಸ್ಟಿಚ್ ಮಾಡಿಸ್ಕೊತಿದ್ದಾರೆ. ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದೀಗ ಆಲ್ರೆಡಿ ತುಂಬ ಬಫ್ ಎಲ್ಲ ಇಟ್ಬಿಟ್ಟಿದೆ, ಅದಕ್ಕೋಸ್ಕರ ಕಟ್ ವರ್ಕ್ ಮಾಡಿದ್ದೀನಿ. ಐ ಬಫ್ ಇಟ್ಟಿದ್ರೆ ಇನ್ನೂ ತುಂಬಾ ಚೆನ್ನಾಗಿ ಕಾಣಿಸ್ತಿದ್ದು. ಅವರು ಬಫ್ ಎಲ್ಲ ಸುಮಾರು 4 ಬ್ಲೌಸ್ಗೆ ಇಟ್ಕೊಟ್ಬಿಟ್ಟಿದ್ದೆ, ಅದಕ್ಕೋಸ್ಕರ ಈ ರೀತಿ ಕಟ್ ವರ್ಕ್ ಮಾಡಿದ್ದೀನಿ. ಚೆನ್ನಾಗಿ ಕಾಣಿಸ್ತಿದೆ. ನಿಮಗೂ ಕೂಡ ಇಷ್ಟ ಆಗುತ್ತೆ ಅನ್ಕೋತೀನಿ. ಯಾರೆಲ್ಲ ಈ ರೀತಿ ಸ್ಟಿಚ್ ಮಾಡಿಸ್ಕೋಬೇಕು ಅಂತಿದ್ದೀರಾ ಸ್ಟಿಚ್ ಮಾಡಿಸ್ಕೊಳ್ಳಿ. ಯಾರೆಲ್ಲ ನಾವು ಕೂಡ ಸ್ಟಿಚ್ ಮಾಡ್ಕೋಬೇಕು ಹೇಗೆ ಬರುತ್ತೋ ಏನೋ ಅನ್ನೋರು, ಏನಿಲ್ಲ ತೊಂದರೆ, ಚೆನ್ನಾಗಿರುತ್ತೆ, ಸ್ಟಿಚ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ನಾನು ಆವಾಗಲೇ ಹೇಳ್ದಾಗೆ ಈ ಬ್ಲೌಸ್ ಬಗ್ಗೆ ಏನು ಹೇಳ್ತೀನಿ ಅಂದರೆ, ನೋಡಿ, ನನ್ನ ವೀಡಿಯೋನ ತುಂಬ ದಿನದಿಂದ ನೋಡೋರು ಇರ್ತೀರ. ನನಗೆ ಇವಾಗ 2800 ಚಿಲ್ಲರೆ ಏನೋ ಇದ್ದಾರೆ ಸಬ್ಸ್ಕ್ರೈಬರು. ನನ್ನ ವೀಡಿಯೋನ ಪ್ರತಿದಿನ ನೋಡ್ತೀರಾ ಅನ್ನೋದಕ್ಕೆ ನಾನೊಂದು ಪ್ರಶ್ನೆನ ಕೇಳ್ತೀನಿ. ನನ್ನ ವೀಡಿಯೋನ ನೋಡಿ ನಾನು ಎಲ್ಲ ವೀಡಿಯೋದಲ್ಲೂ ಕೂಡ ಎಲ್ಲ ಬ್ಲೌಸಿಗೂ ಎಷ್ಟು ಅಮೌಂಟ್ ತೊಗೋತೀನಿ, ವರ್ಕ್ಗೆ ಎಷ್ಟು ಅಮೌಂಟ್ ತೊಗೋತೀನಿ ಅನ್ನೋದೆಲ್ಲ ಪ್ರತಿಯೊಂದು ವೀಡಿಯೋದಲ್ಲೂ ನಾನು ಹೇಳಿದ್ದೀನಿ. ಆದಷ್ಟು ಎಲ್ಲದಕ್ಕೂ ಎಷ್ಟೆಷ್ಟು ಅಮೌಂಟ್ ತೊಗೊಂಡಿದ್ದೀನಿ ಅಂತ ಹೇಳಿದ್ದೀನಿ. ಈ ವಿಡಿಯೋದಲ್ಲಿ ನಾನು ಹೇಳೋದು ಏನಂದರೆ, ಈ ಬ್ಲೌಸ್ಗೆ ನಾನು ಎಷ್ಟು ಅಮೌಂಟ್ ತೊಗೋತೀನಿ ಅಂತ ನೀವು ಯಾರು ಮೊದಲು ನನಗೆ ಕಮೆಂಟ್ ಮಾಡ್ತಾರೆ ಅವರಿಗೆ ನಾನು ಈ ಡಿಸೈನ್ನ ವರ್ಕ್ ಮಾಡಿ ಫ್ರೀಯಾಗಿ ಕೊಡ್ತೀನಿ. ಬ್ಲ್ಯಾಕ್ ಕಲರ್ ಬ್ಲೌಸ್ ಪೀಸಿಗೆ, ನೋಡಿ, ಬ್ಲ್ಯಾಕ್ ಕಲರ್ ಬ್ಲೌಸ್ ಪೀಸಿಗೆ ಈ ರೀತಿ ಶೈನಿಂಗ್ ಇರುವಂಥ ಬ್ಲ್ಯಾಕ್ ಕಲರ್ ಬ್ಲೌಸ್ ಪೀಸಿಗೆ ಈ ಡಿಸೈನ್ನ ವರ್ಕ್ ಮಾಡಿ ಫ್ರೀಯಾಗಿ ಕೊಡ್ತೀನಿ. ಆದರೆ ಮೊದಲು ಕಮೆಂಟ್ ಅವ್ರದ್ದೇ ಆಗಿರಬೇಕು. ಯಾರು ಮೊದಲು ಕಮೆಂಟ್ ಮಾಡಿರ್ತಾರೆ ಅವರಿಗೆ ನಾನೇ ಫೋನ್ ಮಾಡಿ ಕೇಳಿ, ನಿಮ್ಮ ನಂಬರ್ ಕೊಟ್ಟರೆ ನಾನೇ ಫೋನ್ ಮಾಡಿ ಕೇಳಿ ಅವರಿಗೆ ಕೊರಿಯರ್ ಮಾಡಿಕೊಡ್ತೀನಿ. ಯಾರು ಕರೆಕ್ಟಾಗಿ ಈ ಬ್ಲೌಸಿಗೆ ಅಮೌಂಟು ಕರೆಕ್ಟಾಗಿ ಹೇಳ್ತಾರೆ ಅವರಿಗೆ ಕೊಡ್ತೀನಿ. ನನ್ನ ವೀಡಿಯೋನ ನೋಡಿದವರಿಗೆ ಗೊತ್ತಿರುತ್ತೆ ನಾನು ಎಷ್ಟು ಅಮೌಂಟ್ ತೊಗೋತೀನಿ ಅನ್ನೋದು. ನಿಮಗೆ ಯಾರಿಗೆ ಈ ಬ್ಲೌಸಿಗೆ ಕರೆಕ್ಟ್ ಅಮೌಂಟ್ನ ಹೇಳ್ತೀರಾ ಅವರಿಗೆ ನಾನು ಫ್ರೀಯಾಗಿ ಈ ಬ್ಲೌಸ್ ಪೀಸ್ನ ಈ ಡಿಸೈನ್ನೇ ವರ್ಕ್ ಮಾಡಿ ಕೊಡ್ತೀನಿ. ನಾನು ಯಾರೆಲ್ಲ ವೀಡಿಯೋ ನೋಡ್ತಿದ್ದೀರಾ ದಯವಿಟ್ಟು ಈ ವಿಡಿಯೋಗೆ ಕಮೆಂಟ್ ಮಾಡಿ. ಮೊದಲನೇ ಕಮೆಂಟಲ್ಲಿ ಯಾರು ಸರಿಯಾದ ಉತ್ತರನ ಕೊಡ್ತಾರೆ ಅವರಿಗೆ ನಾನು ಈ ಬ್ಲೌಸ್ ಪೀಸ್ನ ಕೊಡೋದು. ಮೊದಲನೇ ಕಮೆಂಟಲ್ಲಿ ಯಾರು ಮೊದಲು ಸರಿಯಾಗಿ ಉತ್ತರ ಕೊಟ್ಟು ಕಮೆಂಟ್ ಮಾಡ್ತಾರೆ ಅವರಿಗೆ ಈ ಬ್ಲೌಸ್ನ ನಾನು ಕೊಡ್ತೀನಿ. ನಾನು ಇಷ್ಟು ಅಮೌಂಟ್ ತೊಗೊಂಡಿದ್ದೀನಿ ಈ ಬ್ಲೌಸಿಗೆ, ಸ್ಟಿಚ್ಚಿಂಗಿಂದ ಮತ್ತು ವರ್ಕಿಂದ ಎರಡರಿಂದ ನಾನು ಎಷ್ಟು ತೊಗೊಂಡಿದ್ದೀನಿ ಅಂತ ಹೇಳ್ತೀರಾ ಅವರಿಗೆ ಈ ಬ್ಲೌಸ್ ಪೀಸ್ನ ನಾನು ಫ್ರೀಯಾಗಿ ಕೊರಿಯರ್ ಮಾಡಿಕೊಡ್ತೀನಿ. ಅಡ್ರೆಸ್ನ ಕೊಟ್ಟರೆ ನಾನೇ ಕೊರಿಯರ್ ಮಾಡಿಕೊಡ್ತೀನಿ. ನಾನು ಆವಾಗಲೇ ಹೇಳ್ದಾಗೆ ಸ್ಟಿಚ್ಚಿಂಗು ಬ್ಲೌಸು ಮಾತ್ರ, ಸ್ಟಿಚ್ಚಿಂಗು ಮತ್ತು ವರ್ಕಿಂದ ಎಷ್ಟು ಅಮೌಂಟ್ ತೊಗೊಂಡಿದ್ದೀನಿ ಅನ್ನೋದನ್ನು ನನಗೆ ನೀವು ಆನ್ಸರ್ ಮಾಡಬೇಕು. ಆನ್ಸರ್ ಮಾಡಿದ್ರೆ ನಾನು ಅವರಿಗೆ ಫ್ರೀಯಾಗಿ ಒಂದು ಬ್ಲೌಸ್ ಪೀಸಿಗೆ, ಬ್ಲ್ಯಾಕ್ ಕಲರ್ ಬ್ಲೌಸ್ ಪೀಸಿಗೆ ಈ ಡಿಸೈನ್ನ ವರ್ಕ್ ಮಾಡಿ ಕೊರಿಯರ್ ಮಾಡಿಕೊಡ್ತೀನಿ. ದಯವಿಟ್ಟು ಪ್ಲೀಸ್ ನಾನು ಹೇಳಿರೋಂಥದ್ದಕ್ಕೆ ಸರಿಯಾಗಿ ಅರ್ಥ ಮಾಡಿಕೊಂಡು ಪೂರ್ತಿ ವಿಡಿಯೋನ ನೋಡಿ ಕಮೆಂಟ್ ಮಾಡಿ. ನನ್ನ ಸಬ್ಸ್ಕ್ರೈಬರ್ಗೆ ನನ್ನ ಚಾನಲ್ ಮೋನೋ ಆದಾಗಲೇ ನಾನು ಕೊಡಬೇಕು ಅಂತ ಅಂದ್ಕೊಂಡೆ, ಆದರೆ ನನಗೆ ಅವಾಗೆಲ್ಲ ಕೆಲಸ ತುಂಬ ಇರೋದ್ರಿಂದ ಫ್ರೀ ಆಗಲೇ ಇಲ್ಲ. ಇವಾಗ ಆಷಾಢ ಸ್ವಲ್ಪ ಅಂದರೆ ಕೆಲಸ ಇದೆ, ಆದರೆ ಸ್ವಲ್ಪ ಫ್ರೀ ಆಗಿರೋದ್ರಿಂದ ನನ್ನ ಸಬ್ಸ್ಕ್ರೈಬರ್ಗೋಸ್ಕರ ನಾನೇನಾದರೂ ಕೊಡಬೇಕು ಅಂತ ಅನ್ನಿಸ್ತು, ಅದಕ್ಕೋಸ್ಕರ ಹೇಳ್ತಿದ್ದೀನಿ. ಯಾರು ಎಲ್ಲ ವೀಡಿಯೋಸ್ನು ನೋಡಿ ಗೊತ್ತಿರುತ್ತೆ ಅವರು ಸರಿಯಾದ ಉತ್ತರನ ಕೊಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಸರಿಯಾಗಿ ಈ ಬ್ಲೌಸ್ ಸ್ಟಿಚ್ಚಿಂಗಿಂದ ವರ್ಕಿಂದ ನಾನು ಎಷ್ಟು ಅಮೌಂಟ್ ತೊಗೊಂಡಿದ್ದೀನಿ ಅಂತ ನೀವು ಆನ್ಸರ್ ಮಾಡಿದ್ರೆ ನಾನು ಅವರಿಗೆ ಈ ಒಂದು ಬ್ಲೌಸ್ ಪೀಸ್ನ ಕೊಡೋದಕ್ಕೆ ಇಷ್ಟಪಡ್ತೀನಿ. ನಾನೇ ಅವರಿಗೆ ಮೆಸೇಜ್ ಮಾಡ್ತೀನಿ, ನೀವು ಸರಿಯಾದ ಉತ್ತರನ ಕೊಟ್ಟಿದ್ದೀರಿ, ನಿಮ್ಮ ನಂಬರ್ ಕೊಡಿ, ನಿಮ್ಮ ಅಡ್ರೆಸ್ ಹೇಳಿ, ನಾನು ಕೊರಿಯರ್ ಮಾಡಿಕೊಡ್ತೀನಿ ಅಂತ. ಅವರು ನನಗೆ ನಂಬರ್ ಕೊಟ್ಟು ಅಡ್ರೆಸ್ನ ಕೊಟ್ಟರೆ ನಾನು ಅವರಿಗೆ ಕೊರಿಯರ್ ಮಾಡಿಕೊಡ್ತೀನಿ. ಆದರೆ ಸರಿಯಾದ ಉತ್ತರ ಆಗಿರಬೇಕು. ಸರಿಯಾದ ಉತ್ತರ ಕೊಟ್ಟವ್ರಿಗೆ ನಾನೇ ರಿಪ್ಲೈ ಮಾಡ್ತೀನಿ, ನೀವು ಸರಿಯಾದ ಉತ್ತರನ ಕೊಟ್ಟಿದ್ದೀರಾ ಅಂತ. ಆದಷ್ಟು ಸರಿಯಾದ ಉತ್ತರನ ಕೊಡಿ ಪ್ಲೀಸ್. ಪೂರ್ತಿ ವಿಡಿಯೋನ ನೋಡಿ, ನನಗೂ ಕೂಡ ಸಪೋರ್ಟ್ ಮಾಡಿ, ಶೇರ್ ಮಾಡಿ, ಎಷ್ಟು ಸಾಧ್ಯನೋ ಅಷ್ಟು ಶೇರ್ ಮಾಡಿ, ಸಪೋರ್ಟ್ ಮಾಡಿ. ನಿಮ್ಮಿಂದನೇ ನಾವು ಕೂಡ ಬೆಳೆಯೋದಕ್ಕಾಗೋದು. ಈಗ ನಿಮ್ಮಂಥವರು ಸ್ಟಿಚ್ ಮಾಡಿಸ್ಕೊಳ್ಳೋದ್ರಿಂದನೇ ಇಷ್ಟು ಮುಂದೆ ಬಂದಿರೋದು ನಾವು. ನಿಮ್ಮಂಥವ್ರ ಸಪೋರ್ಟ್ ನಮಗೆ ಬೇಕು. ಆದಷ್ಟು ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಪ್ಲೀಸ್. ದಯವಿಟ್ಟು ಆದಷ್ಟು ಶೇರ್ ಮಾಡಿ, ಲೈಕ್ ಮಾಡಿ, ವಿಡಿಯೋನ ನೋಡಿ ಅಂತ ಕೇಳ್ಕೊತೀನಿ.